ಕರಾವಳಿಯಲ್ಲಿ ಹೊರತುಪಡಿಸಿ ಅನ್ಯ ಜಿಲ್ಲೆಗಳಲ್ಲೂ ಕಂಬಳ ಆಯೋಜಿಸಬಹುದು ಎಂದು ಹೈಕೋರ್ಟ್ ಹಸಿರು ನಿಶಾನೆ ನೀಡಿದೆ. ಬೆಂಗಳೂರಿನಲ್ಲಿ ಕಂಬಳ ನಡೆದಾಗ ಪ್ರಾಣಿಗಳಿಗೆ ಹಿಂಸೆಯಾಗುತ್ತೆ, ಬೇರೆ ಜಿಲ್ಲೆಗಳಲ್ಲಿ ಕಂಬಳ ನಡೆಯಬಾರದು ಎಂದು ಪೇಟದವರು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಇದೀಗ ಹೈಕೋರ್ಟ್ ಅವಕಾಶ ನೀಡಿರುವುದು ಕಂಬಳ ಪ್ರೇಮಿಗಳಲ್ಲಿ ಹರ್ಷ ಉಂಟು ಮಾಡಿದೆ. ಈ ಕುರಿತು ಮಾಧ್ಯಮದ ಜೊತೆ ಮಾತನಾಡಿದ ಅಸೋಸಿಯೇಷನ್ ಅಧ್ಯಕ್ಷ ಬೆಳಪು ದೇವಿ ಪ್ರಸಾದ್ ಶೆಟ್ಟಿ ಅವರು, ಹೈಕೋರ್ಟ್ ಆದೇಶ ಕರ್ನಾಟಕ ರಾಜ್ಯ ಕಂಬಳ ಅಸೋಸಿಯೇಷನ್ಗೆ ಹರ್ಷ ತಂದಿದೆ. ಇದು ರಾಜ್ಯ ಸರ್ಕಾರದಿಂದ ಸಿಕ್ಕ ಮಾನ್ಯತೆ. ಹೈಕೋರ್ಟ್ ಆದೇಶ ರಾಜ್ಯ ಸರ್ಕಾರದ ನಡೆಗೆ ಪೂರಕವಾಗಿದೆ. 1.5 ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಕಂಬಳ ಮಾಡಿದೆವು. ಇದರಿಂದ ಅಂತಾರಾಷ್ಟ್ರೀಯ ಮಟ್ಟದ ಮನ್ನಣೆ ಸಿಕ್ಕಿತು. ಹೀಗಾಗಿ ಮೈಸೂರು ದಸರಾದಲ್ಲಿ ಕಂಬಳ ಮಾಡಲು ಸಿದ್ಧತೆ ಮಾಡಿದೆವು. ಅಲ್ಲದೆ ಶಿವಮೊಗ್ಗದಲ್ಲೂ ಕಂಬಳ ಮಾಡಲು ಬೇಡಿಕೆ ಬಂದಿತ್ತು. ಆದರೆ ಪೇಟದವರ ಇದನ್ನು ವಿರೋಧಿಸಿದ್ದಾರೆ ಎಂದು ಹೇಳಿದ್ದಾರೆ. ಕರಾವಳಿ ಭಾಗದ ಅತ್ಯಂತ ಜನಪ್ರಿಯ ಕ್ರೀಡೆಯಾದಂಥ ಕಂಬಳಕ್ಕೆ ನಿನ್ನೆ ಮಾನ್ಯ ಉಚ್ಚ ನ್ಯಾಯಾಲಯವು ಭಾಳ ಒಂದು ಮಹತ್ವದ ತೀರ್ಪನ್ನು ನೀಡಲಿಕ್ಕೆ ಸಜ್ಜಾಗಿದೆ. ಈಗಾಗಲೇ ಕಂಬಳ ಈ ಭಾಗದಲ್ಲಿ ಅತ್ಯಂತ ಜನಪ್ರಿಯವಾಗಿ ಬಹಳ ಆಕರ್ಷಿತವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಂಬಳಕ್ಕೆ ಮನ್ನಣೆ ದೊರಕಿದೆ. ಈಗಾಗಲೇ ಕರ್ನಾಟಕ ಸರ್ಕಾರ ಈ ಕ್ರೀಡೆಯನ್ನು ರಾಜ್ಯ ಕ್ರೀಡೆಯಾಗಿ ಮಾನ್ಯತೆ ನೀಡಿ ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ನೀಡಿ ರಾಜ್ಯ ಕಂಬಳ ಅಸೋಸಿಯೇಷನನ್ನು ಸರ್ಕಾರ ಮಾನ್ಯ ಮಾಡಿದೆ. ಈ ನಿನ್ನೆಯ ತೀರ್ಪು ನಮ್ಮ ಕಂಬಳ ಕೇವಲ ನಮ್ಮ ಉಡುಪಿ, ಮಂಗಳೂರು ಅಥವಾ ಕಾಸರಗೋಡು ಜಿಲ್ಲೆಗೆ ಸೀಮಿತ ಅಲ್ಲ. ರಾಜ್ಯದ ಯಾವ ಮೂಲೆಯಲ್ಲೂ ಕೂಡ ಕಂಬಳವನ್ನು ಆಯೋಜನೆ ಮಾಡಬಹುದು ಎಂಬ ಒಂದು ಬಹಳ ದೊಡ್ಡ ತೀರ್ಪು ನಮ್ಮ ಕಂಬಳ ಅಭಿಮಾನಿಗಳ ಪರವಾಗಿದೆ. ಇದರ ಹಿಂದೆ ಪೇಟದವರು ಅದನ್ನು ಕಂಬಳವನ್ನು ಬೇರೆ ಎಲ್ಲೂ ಕೂಡ ಮಾಡಬಾರ್ದು, ಅದಕ್ಕೆ ಕೋಣಗಳಿಗೆ ಹಿಂಸೆ ಆಗ್ತದೆ, ಬೆಂಗಳೂರು ಕಂಬಳದಿಂದ ತೊಂದರೆ ಆಗಿದೆ ಎಂಬ ಬಗ್ಗೆ ವಾದ ಮಂಡಿಸಿದರು. ಈ ಬಗ್ಗೆ ವಾದ ವಿವಾದವನ್ನು ಆಲಿಸಿದ ನಮ್ಮ ಪರವಾಗಿ ಕರ್ನಾಟಕದ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿಯವರು ನಮ್ಮ ಪರವಾಗಿ ವಾದಿಸಿದ್ದಾರೆ. ಅದರೊಟ್ಟಿಗೆ 3 ಜನ ನಮ್ಮ ಕಂಬಳ ಸಮಿತಿಯ ವಕೀಲರು ಕೂಡ ವಾದಿಸಿದ್ದಾರೆ. ಭಾಳ ಸುಂದರವಾಗಿ ಒಂದು ಜಜ್ಮೆಂಟ್ ಕೂಡ ಆಗಿದೆ. ಈ ಕರ್ನಾಟಕ ರಾಜ್ಯದ ಯಾವ ಮೂಲೆಯಲ್ಲೂ ಕೂಡ ಕಂಬಳ ಮಾಡಿ, ಆದರೆ ಕೆಲವೊಂದು ನಿಯಮಗಳನ್ನು ಪಾಲಿಸಿ, ಶಿಸ್ತನ್ನು ಪಾಲಿಸಿ, ಕೋಣಗಳಿಗೆ ಯಾವುದೇ ರೀತಿಯ ಆರೋಗ್ಯದಲ್ಲಿ ಏರುಪೇರು ಆಗದಂತೆ ಕ್ರಮವಹಿಸಬೇಕು ಎಂಬ ಒಂದು ವಿಚಾರವನ್ನು ಮಾನ್ಯ ಚೀಫ್ ಜಸ್ಟಿಸ್ ಅವರು ತಿಳಿಸಿದ್ದಾರೆ. ಇದು ನಮಗೆ ಭಾಳ ಸಂತೋಷ.